ವಿವಿಯಲ್ಲಿ ವಿದ್ಯಾರ್ಥಿ ಬಣಗಳ ಮಧ್ಯೆ ಕಿತ್ತಾಟವಾಗಿದೆ. ಎಬಿವಿಪಿ ಹಾಗೂ ಎಐಎಸ್ಎ ವಿದ್ಯಾರ್ಥಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ದಿಲ್ಲಿ ವಿವಿ ಕ್ಯಾಂಪಸ್ನ ರಾಮ್ ಜಾಸ್ ಕಾಲೇಜಿನಲ್ಲಿ ಗದ್ದಲವಾಗಿದೆ. ಜೆಎನ್ಯು ವಿದ್ಯಾರ್ಥಿ ಉಮರ್ ಖಾಲಿದ್ನನ್ನ ಆಹ್ವಾನಿಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಉಮರ್ ಖಾಲಿದ್ ಮುಖ್ಯ ಭಾಷಣಕಾರನಾಗಿ ಆತನನ್ನ ಆಹ್ವಾನ ಮಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಇವತ್ತು ಸೆಮಿನಾರ್ನಲ್ಲಿ ಭಾಷಣ ಮಾಡಬೇಕಾಗಿತ್ತು ಉಮರ್ ಖಾಲಿದ್. ಆತನ ವಿರುದ್ಧ ದೇಶದ್ರೋಹದ ಕೇಸ್ ಕೂಡ ದಾಖಲಾಗಿದೆ. ಕಾಲೇಜು ಆಡಳಿತ ಮಂಡಳಿ ಕ್ರಮಕ್ಕೆ ಈಗ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಬಿವಿಪಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇತ್ತು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದು ಆಹ್ವಾನವನ್ನ ರದ್ದು ಮಾಡಲಾಯಿತು. ಕಡೆಗೆ ಕಾಲೇಜಿನ ಕ್ರಮಕ್ಕೆ ಅಂದ್ರೇನು ರದ್ದು ಮಾಡಲಾಯಿತು. ಎಬಿವಿಪಿಯ ಒತ್ತಡಕ್ಕೆ ಕಾಲೇಜು ಮಣಿದು ಆಹ್ವಾನವನ್ನ ರದ್ದು ಮಾಡಿತು. ಅದಕ್ಕೆ ಈಗ ಮತ್ತೊಂದು ವಿದ್ಯಾರ್ಥಿ ಗುಂಪು ಎಐಎಸ್ಎ ಆಕ್ರೋಶವನ್ನ ವ್ಯಕ್ತಪಡಿಸಿತು. ಪೊಲೀಸರೊಂದಿಗೆ ವಿದ್ಯಾರ್ಥಿಗಳು ಮಾತಿನ ಚಕಮಕಿ, ತಳ್ಳಾಟ, ನೂಕಾಟವನ್ನ ನಡೆಸಿದ್ದಾರೆ. ವಿವಿ ಆವರಣದಲ್ಲಿ ಮಾರಾಮಾರಿಯಾಗುವಂತಹ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿತ್ತು. ದೊಡ್ಡ ರಾದ್ದಾಂತ ಅಲ್ಲಿ ಉಂಟಾಯಿತು. आजा यार, जल्दी आजा भाई, इधर स्टैंड क्या आ गया, स्टैंड क्या आ गया। हाँ तो मेरा माइक दिखाओ तेरे को, जल्दी आजा यार, मैं इधर साइड में हूँ। आजा यार, जल्दी आजा भाई, इधर स्टैंड क्या आ गया, स्टैंड क्या आ गया। हाँ तो मेरा माइक दिखाओ तेरे को, जल्दी आजा यार, मैं इधर साइड में हूँ।
ದಿಲ್ಲಿ ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿ ಆಗಿರುವಂತಹ ಗಲಾಟೆ ಎಐಎಸ್ಎ ಹಾಗೂ ಎಬಿವಿಪಿ ಕಾರ್ಯಕರ್ತರ ಮಧ್ಯೆ ಉಮರ್ ಖಾಲಿದ್ ಜೆಎನ್ಯು ವಿದ್ಯಾರ್ಥಿ ಮುಖಂಡ ಉಮರ್ ಖಾಲಿದ್ ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಗಲಾಟೆ. ಇನ್ನು ಉಮರ್ ಖಾಲಿದ್ ಯಾರು ಅಂತ ನೋಡೋದಾದ್ರೆ ಜೆಎನ್ಯುನಲ್ಲಿ ರಾಷ್ಟ್ರದ್ರೋಹದ ಘೋಷಣೆ ಮೊಳಗಿಸಿದ ಆರೋಪದಲ್ಲಿ ಈತ ರಾಷ್ಟ್ರದ್ರೋಹದ ಕೇಸನ್ನು ಕೂಡ ಎದುರಿಸ್ತಾ ಇರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿಯನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಎಬಿವಿಪಿ ಪ್ರತಿಭಟನೆ ಮಾಡ್ತಾ ಇತ್ತು. ಎಬಿವಿಪಿಯ ಪ್ರತಿಭಟನೆಗೆ ಮಣಿದಂತಹ ಆಡಳಿತ ಮಂಡಳಿ ಆಹ್ವಾನವನ್ನ ರದ್ದು ಮಾಡಿದ್ರು. ಅಷ್ಟಕ್ಕೆ ರೊಚ್ಚಿಗೆದ್ದಂತಹ ಮತ್ತೊಂದು ವಿದ್ಯಾರ್ಥಿ ಬಣ ಎಐಎಸ್ಎ ರದ್ದು ಮಾಡಿದ್ದು ಯಾಕೆ ಅಂತ ಆಡಳಿತ ಮಂಡಳಿಯ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಎರಡು ವಿದ್ಯಾರ್ಥಿ ಬಣಗಳ ಮಧ್ಯೆ ಮುಖಾಮುಖಿಯಾಗಿ ಗಲಾಟೆಯಾಯಿತು. ದಿಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಎಲ್ಲರನ್ನ ಕೂಡ ಇಲ್ಲಿ ಹತೋಟಿಗೆ ತರಬೇಕಾಯಿತು.